ತೀರ್ಮಾನ ಆದಾಗ 64 ಇದು 60ರಲ್ಲಿ ತೀರ್ಮಾನಗಳಾಗಿದೆ ಅಂತ ಮುಟ್ಟಿರಲಿಲ್ಲ. ಈಗ ಪಾಪ ಶೋ ಮಾಡೋದು HMT ಲ್ಯಾಂಡ್ ಬಗ್ಗೆ ಸದಾ ಪ್ರಹಾರ ಮಾಡೋದಕ್ಕೆ. ಇಲ್ಲಿ ನಾನು 2 ವರ್ಷದ ಪಡ್ತಾ ಶ್ರಮ ನನಗೆ ಗೊತ್ತು. ಅದನ್ನ ಯಾವ ರೀತಿ ರಿವೈವ್ ಮಾಡಿಸ್ಬೇಕು ಅಂತ ಹೇಳಿ ಪ್ರಧಾನ ಮಂತ್ರಿಗಳು ಆರ್ಥಿಕ ಸಚಿವರನ್ನ ಮನವೊಲಿಸ್ತಕ್ಕಂಥದ್ದಕ್ಕೆ ಡಿಸ್ಇನ್ವೆಸ್ಟ್ಮೆಂಟ್ ಆಗಿದೆ. ಅಂತದಕ್ಕೆ ಒಂದು ಕಾರ್ಯಕ್ರಮ ಕೊಡಬೇಕು ಅಂತ ಹೇಳಿ ನಾನು ಹೊರಟ್ರೆ ನನಗೆ ಬೆಂಬಲ ಕೊಡಬೇಕು. ಇವರು ಇದನ್ನ ಹಾಳು ಮಾಡ್ಲಿಕ್ಕೆ ಕೊಡಬೇಕು. ಇವರು ನ್ಯಾಷನಲ್ ಲೆವೆಲ್ ನಲ್ಲಿ ಬರ್ತಕ್ಕಂಥದ್ದಕ್ಕೆ HMT ಅರಣ್ಯ ಇಲಾಖೆಗೆ ಸೇರಿರ್ತಕ್ಕಂಥ ಭೂಮಿ ಅಂತ ಹೇಳಿ ದೊಡ್ಡ ದೊಡ್ಡ ಅಕ್ಷರದಲ್ಲಿ ನ್ಯಾಚುರಲ್ ಯೂಸ್ ಮಾಡಿದಿರಲ್ಲ. ಇದು GCC 5 ವರ್ಷದಿಂದ ಮಾಡ್ತಾರೆ. ದಂಡೆಯಲ್ಲಿರೋ ಭಾಷಣ ಮಾಡ್ಕೊಂಡವ್ರು ನಮ್ಮ ಮುಖ್ಯಮಂತ್ರಿಗಳು GCC ಎನ್ಕರೇಜ್ ಮಾಡ್ತಾರೆ ಜನರ ಭಾಷಣ ಅಲ್ಲಿ. ಇಲ್ಲಿ ಅರಣ್ಯ ಇಲಾಖೆ ಭೂಮಿ ಅಂತ ಹೇಳ್ತಾರಲ್ಲ, ಇಲ್ಲಿ ಒಂದು ಪದ ಹೇಳ್ತೀನಿ ಕೇಳಿ ಸರ್. ಕನ್ನಡದ ಯಾವ ಪ್ರೊಸೀಡಿಂಗ್ ಅವತ್ತಿನ 1960s ಆಗಿದೆ ಅನ್ನೋದಕ್ಕೆ ಸಬ್ಜೆಕ್ಟ್ ಸ್ಯಾಂಕ್ಷನ್ಸ್ ಗ್ರಾಂಟ್ ಆಫ್ ಲ್ಯಾಂಡ್ ಫ್ರಮ್ ಔಟ್ ಆಫ್ ದ ಪೀಡಿಯಾ ಪ್ಲಾಂಟೇಶನ್ ಅಂಡ್ ಜಾರ್ಕೆಬಂಡೆ ಕವರ್ Bangalore range to the HMT Limited Jalahalli for their watch factory and extension of existing township etc. ಇದು ಗೌರ್ಮೆಂಟ್ ಆದೇಶ ಆಗೋದಕ್ಕೆ ಆಗಿರ್ತಕ್ಕಂಥ ಮೀಟಿಂಗ್. ಡೇಟ್ ಯಾವುದು? 25 ನವೆಂಬರ್ 1960. ನಾನು ಇನ್ನು ಹುಟ್ಟು 1 ವರ್ಷ ಆಗಿದ್ದಾಗ, ನಾನು 1950 ಡಿಸೆಂಬರ್ ಬಂದಿದ್ದೆ. ನಾವು ಬರಸ 1 ವರ್ಷ ಆಗಿದ್ದು, 1 ವರ್ಷದ ಮಗು ನಾನು ಇಲ್ಲಿ ಲೆಟರ್ ನಂಬರ್ so 17th August October 60 from the Chief Conservator of Forest in Mysore, Bangalore. Representation dated 21st October 1960 from the Managing Director HMT. ಇಲ್ಲಿ ಏನ್ ಹೇಳ್ತಾರೆ, HMT ಲಿಮಿಟೆಡ್ ಜಾಲಹಳ್ಳಿ HMC ಲಿಮಿಟೆಡ್ ನಿಂದ ಒಂದು ಮನವಿ ಏನ್ ಕೊಡ್ತಾರೆ, 260 ಎಕರೆ ಅಂದ್ರೆ HMT ಲಿಮಿಟೆಡ್ ಜಾಲಹಳ್ಳಿ Bangalore have requested for the release of 260 acres of forest land from Jarkebande Kaval and Pina Plantation, Bangalore range for the location of their proposed watch factory, extension and laying of township etc. under their expansion schemes. And in the circumstances, requested government to release the area as per. ಇದಕ್ಕೆ ವಾಣಿಜ್ಯ ಉದ್ದೇಶಕ್ಕೆ ಬಳಸ್ಕೊಂಡವ್ರೆ ಅಂತ ಹೇಳ್ತಾರಲ್ಲ, ನಿಮ್ಮದೇ ಸರ್ಕಾರ ಇದೆ, ಅಲ್ಲಿ ಯಾವ ಅಪಾರ್ಟ್ಮೆಂಟ್ಗಳು ಕಟ್ಟಿದ್ದಾರೆ, ಏನೇನು ನಾವು ಆಗಿದೆ, 160 ಎಕರೆಯಲ್ಲಿ ಯಾರ್ಯಾರ ಪಾಲು ಏನಿದೆ, ಸರ್ಕಾರ ಇಟ್ಕೊಂಡಿದ್ದೀರಲ್ಲ, ಅರಣ್ಯ ಇಲಾಖೆ ಮಂತ್ರಿ ಇದ್ರಲ್ಲ, ಈ 160 ಎಕರೆ ಪ್ರದೇಶ ಮಾರಾಟ ಮಾಡಿದ್ರಲ್ಲ, 2 ವರ್ಷದಿಂದ ಮಾಡಿದ್ದೇನೆ ನೀವು ಅರಣ್ಯ ಇಲಾಖೆ ಸಚಿವರಾಗಿ. ಇದನ್ನ ವಶಪಡಿಸ್ಕೊಳ್ತಕ್ಕಂಥದ್ದಕ್ಕೆ ಇವತ್ತು ಕೋರ್ಟ್ ನಲ್ಲಿ ಇನ್ನೂ ಕೇಸ್ ನಡೀತಾ ಇದೆ. ಕೋರ್ಟ್ ನಲ್ಲಿ ಅದೊಂದು ಭಾಗ ಇರಲಿ. ಇಲ್ಲಿ ಅವ್ರು ಹೇಳ್ತಾರೆ 444 ಎಕರೆ ಪ್ರದೇಶದಲ್ಲಿ ಬೃಹತ್ ಜೈವಿಕ ಉದ್ಯಾನ ನಿರ್ಮಿಸುವುದು ನಮ್ಮ ಗುರಿಯಾಗಿತ್ತು. ಇಲ್ಲಿ ಪ್ಯಾಲೇಸ್ ಗ್ರೌಂಡ್ ಇದೆಯಲ್ಲ, ಅರಮನೆ ಮೈದಾನ, ಏನಪ್ಪ ಮಾಡಿದ್ದೀರಿ, ಉದ್ಯಾನವನ ನಿರ್ಮಾಣ ಏನು ಎಂದು ನಿಮ್ಮ ಇದಕ್ಕೆ ವಾಯುಯಾನಿಕೆಯನ್ನ ಏನ್ ಮಾಡಿದ್ದೀರಿ, ತಗೊಂಡೋಗಿ ಉದ್ದಕ್ಕೂ ಅಲ್ಲಿ ಮಾಡಿದಿರಪ್ಪ, ಅರಮನೆ ವಶಪಡಿಸ್ಕೊಳ್ತೀವಿ ಅಂತ ಹೇಳಿ ಈಗ ಉದ್ದಕ್ಕೂ ಚೌಲ್ಟ್ರಿಗಳು ಕಟ್ಟಿದಿರಲ್ಲ, ಇದೇ ಅಲ್ವಾ ಕಾಪಾಡ್ರೆ ನೀವು. ಇಲ್ಲಿ ಉದ್ಯಾನವನ ಅದೇ ಜೈವಿಕ ಉದ್ಯಾನವನ 440 ಎಕರೆ. ಇಲ್ಲಿ ನೋಡಿದ್ರೆ ರಸ್ತೆ ಒಳಗೆ ಸಾಯಂಕಾಲ ಟೈಮ್ ಓಡಾಡಕ್ಕಾಗಲ್ಲ. ಯಾವ ಆಧಾರದ ಮೇಲೆ ಕೊಟ್ಟಿದ್ದೀರಲ್ಲಪ್ಪ, ಎಲ್ಲ ಚೌಲ್ಟ್ರಿಗೆ ಪರ್ಮಿಷನ್ ಕೊಟ್ಟಿದ್ದೀರಿ.
ಹೇಳ್ತೀನಿ. ಆಮೇಲೆ ಹೀಗಿದ್ದರೂ ಗುರಿಯಾಗಿದ್ದು ಇದನ್ನು ಬಹಿರಂಗವಾಗಿ ಘೋಷಿಸಲಾಗಿದೆ. ಹೀಗಿದ್ದರೂ ಕುಮಾರಸ್ವಾಮಿ ರಿಯಲ್ ಎಸ್ಟೇಟ್ ದಂಧೆ ಎಂದು ಆರೋಪಿಸುವುದರಲ್ಲಿ ಅರ್ಥವಿಲ್ಲ. ನಮ್ಮ ಸರ್ಕಾರಕ್ಕೆ ಅರಣ್ಯ ಇಲಾಖೆ ಚೂ ಬಿಟ್ಟು ಅಭಿವೃದ್ಧಿಗೆ ತಡೆ ಒಡ್ಡುವ ಅಗತ್ಯವಿಲ್ಲ ಅಂತ ಹೇಳ್ಕೊಂಡ.